ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ಆದ ಫಿಸಿಕಲ್ ಅಟ್ಯಾಕ್ ಕೂಡ ಒಳ್ಳೆಯದಲ್ಲ. ವಿನಯ್ ಕೈಗೆ ಪೆಟ್ಟು, ಕಾರ್ತಿಕ್ ಬೆನ್ನಿಗೆ ಏಟು. ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ಸ್ಪರ್ಧಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಪರಿಣಾಮ ವಿನಯ್ ಕೈ ಬೆರಳಿಗೆ ಏಟು ಬಿದ್ದಿದೆ. ಕಾರ್ತಿಕ್ ಬೆನ್ನಿಗೆ ಪೆಟ್ಟಾಗಿದೆ. ತುಕಾಲಿ ಸಂತು ಮೈಕಲ್ಗೆ ಮೊಣಕೈಯಲ್ಲಿ ಹೊಡೆದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಮಾರಾಮಾರಿ ಶುರುವಾಗಿದೆ. ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ದೈಹಿಕ ದಾಳಿ ಆಗಿದೆ. ವಿನಯ್ ಕೈ ಬೆರಳಿಗೆ ಪೆಟ್ಟು, ಕಾರ್ತಿಕ್ ಬೆನ್ನಿಗೆ ನೋವಾಗಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 11ನೇ ವಾರ ಚಾಲ್ತಿಯಲ್ಲಿದೆ. ಸ್ಪರ್ಧಿಗಳಿಗೆ ಕೊಳೆ ಒಳ್ಳೆಯದಲ್ಲ ಎಂಬ ಚಟುವಟಿಕೆಯನ್ನು ಬಿಗ್ ಬಾಸ್ ನೀಡಿದ್ದರು. ಇದರ ಅನುಸಾರ ಸ್ಪರ್ಧಿಗಳು ಶುಭ್ರವಾಗಿ ಬಟ್ಟೆಯನ್ನು ಒಗೆಯಬೇಕಿತ್ತು. ಎದುರಾಳಿ ತಂಡದಿಂದ ಬಟ್ಟೆಗಳಿಗೆ ಬಣ್ಣ ಬೀಳದಂತೆ ರಕ್ಷಿಸಬೇಕಿತ್ತು. ಈ ಚಟುವಟಿಕೆಗಳಲ್ಲಿ ಸಂಗೀತ ತಂಡದಿಂದ ಬಟ್ಟೆಗಳನ್ನು ರಕ್ಷಿಸಲು ಮೈಕಲ್ ಅವಿನಾಶ್ ಶೆಟ್ಟಿ ಮುಂದಾಗಿದ್ದರು. ತನಿಷಾ ತಂಡದಿಂದ ಬಟ್ಟೆಗಳನ್ನು ರಕ್ಷಿಸಲು ವಿನಯ್ ಕಾರ್ತಿಕ್ ಇದ್ದರು ಮತ್ತು ಎದುರಾಳಿ ತಂಡದ ಬಟ್ಟೆಗಳಿಗೆ ಬಣ್ಣ ಹಾಕುವಾಗ ತಮ್ಮ ತಂಡದ ಬಟ್ಟೆಗಳನ್ನು ರಕ್ಷಿಸುವಾಗ ನಾಲ್ವರು ತೀರಾ ಫಿಸಿಕಲ್ ಆಗಿ ಆಟ ಆಡಿದರು. ಅವಿನಾಶ್ ಶೆಟ್ಟಿ ಹಾಗೂ ವಿನಯ್ ಮಧ್ಯೆ ತಳ್ಳಾಟ ನೂಕಾಟ ನಡೆಯಿತು. ಅವಿನಾಶ್ ಶೆಟ್ಟಿ ಅವರನ್ನ ವಿನಯ್ ಕೆಳಗೆ ಬೀಳಿಸಿದರು. ಮೈಕಲ್ ವಿನಯ್ ತಳ್ಳಿ ಬೀಳಿಸಿದರು. ಅಗ್ರೆಸಿವ್ ಆಗಿ ಆಡುವ ಸಮಯದಲ್ಲಿ ವಿನಯ್ ಅವರ ಬಲಗೈ ಬೆರಳಿಗೆ ಏಟು ಬಿದ್ದಿದೆ. ಇತ್ತ ಕಾರ್ತಿಕ್ಗೂ ಬೆನ್ನು ನೋವಾಗಿದೆ. ಮೈಕಲ್ಗೆ ತುಕಾಲಿ ಸಂತು ಮೊಣಕೈಯಿಂದ ಹೊಡೆದಿದ್ದಾರೆ. ಮತ್ತು ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ಸ್ಪರ್ಧಿಗಳ ಮಧ್ಯೆ ಆದ ಫಿಸಿಕಲ್ ಅಟ್ಯಾಕ್ ಕೂಡ ಒಳ್ಳೆಯದಲ್ಲ ಎಂಬ ವೀಕ್ಷಕರ ಅಭಿಪ್ರಾಯವಾಗಿದೆ. ಎಲ್ಲಾ ಸ್ಪರ್ಧಿಗಳಿಗೂ ಕೊಳೆ ಒಳ್ಳೆಯದಲ್ಲ ಎಂಬ ಟಾಸ್ ನೀಡಿದ್ದರು ಬಿಗ್ ಬಾಸ್. ಇದರ ಅನುಸಾರ ಪ್ರತಿ ತಂಡದ ಆಟಗಾರರು ಎದುರಾಳಿ ತಂಡದ ಆಟಗಾರರಿಗಿಂತ ತಮಗೆ ಮೀಸಲಾಗಿರುವ ಬಟ್ಟೆಗಳನ್ನು ರಕ್ಷಿಸಿ ಶುಭ್ರಗೊಳಿಸಬೇಕು. ಪ್ರತಿ ತಂಡದಲ್ಲಿ ಇಬ್ಬರು ಬಟ್ಟೆ ಒಗೆಯಬೇಕು. ಇಬ್ಬರು ತಮ್ಮ ತಂಡದ ಬಟ್ಟೆಗಳನ್ನು ರಕ್ಷಿಸಿ ಎದುರಾಳಿ ತಂಡದ ಬಟ್ಟೆಗಳಿಗೆ ಬಣ್ಣ ಎರಚಬೇಕು. 3 ಸುತ್ತಿನಲ್ಲಿ ಟಾಸ್ ನೀಡಲಿದ್ದು ಪ್ರತಿ ಸುತ್ತಿನಲ್ಲಿ ಅತಿ ಹೆಚ್ಚು ಬಟ್ಟೆಗಳನ್ನು ಶುಭ್ರಗೊಳಿಸುವ ತಂಡ ಟಾಸ್ ಗೆದ್ದಂತೆ ಪ್ರತಿ ಸುತ್ತಿನಲ್ಲಿ ಗೆಲ್ಲುವ ತಂಡಕ್ಕೆ 1000 ಪಾಯಿಂಟ್ಸ್ ಲಭಿಸುತ್ತದೆ. ಮೊದಲ ಸುತ್ತಿನಲ್ಲಿ ಸಂಗೀತ ತಂಡದಲ್ಲಿದ್ದ ಡ್ರೋನ್ ಪ್ರತಾಪ್ ನಮ್ರತಾ ಬಟ್ಟೆ ಒಗೆಯುತ್ತಿದ್ದರು. ಬಟ್ಟೆ ರಕ್ಷಿಸಲು ಮೈಕಲ್ ಅವಿನಾಶ್ ಶೆಟ್ಟಿ ನಿಂತರು. ಇತ್ತ ತನಿಷಾ ತಂಡದಲ್ಲಿ ತುಕಾಲಿ ಸಂತು ವರ್ತೂರು ಸಂತೋಷ್ ಬಟ್ಟೆ ಒಗೆಯುತ್ತಿದ್ದರು. ಬಟ್ಟೆ ರಕ್ಷಿಸಲು ವಿನಯ್ ಕಾರ್ತಿಕ್ ಮುಂದಾದರು. ಟಾಸ್ ಶುರುವಾಗುವ ಮುನ್ನವೇ ನಗುತ್ತಾ ಇರೋದು, ಚುಚ್ಚುತ್ತಾ ಇರೋದು ಎಂದಿದ್ದರು ವಿನಯ್. ಮತ್ತು ಟಾಸ್ಕ್ ಆರಂಭವಾದ ಮೇಲೆ ತನಿಷಾ ತಂಡದ ಬಟ್ಟೆಗಳಿಗೆ ಬಣ್ಣ ಹಾಕಲು ಮೈಕಲ್ ಮುಂದಾದರು. ಸಂಗೀತ ತಂಡದ ಬಟ್ಟೆಗೆ ಕಾರ್ತಿಕ್ ಬಣ್ಣ ಮೆತ್ತಿದರು. ಬಟ್ಟೆಗಳಿಗೆ ಬಣ್ಣ ಹಾಕುವ ವೇಳೆ ಎದುರಾಳಿ ತಂಡದಿಂದ ತಮ್ಮ ಬಟ್ಟೆಗಳನ್ನು ರಕ್ಷಿಸುವ ವೇಳೆ ವಿನಯ್, ಕಾರ್ತಿಕ್, ಮೈಕಲ್ ಹಾಗೂ ಅವಿನಾಶ್ ಶೆಟ್ಟಿ ಅಗ್ರೆಸಿವ್ ಆದರು. ಮೈಕಲ್ ಬಟ್ಟೆ ತಗೊಂಡಾಗ ಅವರನ್ನ ಕಾರ್ತಿಕ್ ಹಿಡಿದು ಎಳೆದು ತಳ್ಳಿದರು. ಅವಿನಾಶ್ ಶೆಟ್ಟಿ ಹಾಗೂ ವಿನಯ್ ಮಧ್ಯೆ ತಳ್ಳಾಟ ನೂಕಾಟ ನಡೆಯಿತು. ಮೊದಲ ಸುತ್ತಿನಲ್ಲಿ ಸಂಗೀತ ತಂಡ ಗೆಲುವು ಸಾಧಿಸಿತು. ಕಾರ್ತಿಕ್ ಅವಿನಾಶ್ ಶೆಟ್ಟಿ ಮಧ್ಯೆ ತಳ್ಳಾಟ ನೂಕಾಟ ನಡೆಯಿತು. ಮೈಕಲ್ನ ವಿನಯ್ ತಳ್ಳಿದರು. ಮೈಕಲ್ ವಿನಯ್ ಮಧ್ಯೆ ಜಾಸ್ತಿ ನೂಕಾಟ ನಡೆಯಿತು. ಅವಿನಾಶ್ ಶೆಟ್ಟಿಯನ್ನು ಹಿಡಿದು ಎಳೆದು ಕೆಳಗೆ ಬೀಳಿಸಿ ಬೇಡ ಎಂದು ವಿನಯ್ ವಾರ್ನಿಂಗ್ ಕೊಟ್ಟದರು. ನೀವೊಬ್ಬರು ವಿಲನ್ ಅಲ್ಲ ಎಂದು ಅವಿನಾಶ್ ಶೆಟ್ಟಿ ಹೇಳಿದಾಗ, ಯಾರು ವಿಲನ್ ನೋಡ್ತೀಯಾ ತೋರಿಸ್ಲಾ ನಾನು ಎಂದು ವಿನಯ್ ಕಿರಿಚಿದರು. ಈ ವೇಳೆ ಮತ್ತಷ್ಟು ಅಗ್ರೆಸಿವ್ ಆದ ವಿನಯ್ ಮೈಕಲ್ನ ಹಿಡಿದು ಜೋರಾಗಿ ತಳ್ಳಿ ಬೀಳಿಸಿದರು. ಆಗ ರೊಚ್ಚಿಗೆದ್ದ ಸಂಗೀತ, ಹೀಗೆ ಮಾಡುವ ಹಾಗಿಲ್ಲ, ಒಬ್ಬರನ್ನು ಇಷ್ಟು ಜೋರಾಗಿ ತಳ್ಳಿ ಬೀಳಿಸುವ ಹಾಗಿಲ್ಲ ಎಂದರು. ಇದು ನಿಮಗೆ ಚೆನ್ನಾಗಿ ಕಾಣ್ತಿಲ್ಲ ಎಂದು ತನಿಷಾಗೆ ಹೇಳಿದಾಗ, ಐ ಡೋಂಟ್ ಕೇರ್ ಎಂದರು ವಿನಯ್. ಅಗ್ರೆಸಿವ್ ಆದ ಕಾರಣ ವಿನಯ್ ಅವರನ್ನು 2 ನಿಮಿಷ ಆಚೆ ನಿಲ್ಲಿಸಿದರು ಉಸ್ತುವಾರಿ ಸಿರಿ. ಕಾರ್ತಿಕ್ ಹಾಗೂ ಮೈಕಲ್ ಮಧ್ಯೆ ತಳ್ಳಾಟ ನೂಕಾಟ ಆಯಿತು. ಅವಿನಾಶ್ ಶೆಟ್ಟಿಯನ್ನು ವಿನಯ್ ಪದೇ ಪದೇ ತಳ್ಳಿ ಬೀಳಿಸಿದರು. ಆ ನಂತರ ನನಗೂ ತುಂಬಾ ಏಟು ಬಿದ್ದಿದೆ, ಅವರು ಮಾಡ್ತಿರೋದು ಕಾಣ್ತಿಲ್ಲ, ನಾವು ಮಾಡ್ತಿರೋದು ಕಾಣ್ತಿದೆ ಎಂದರು ವಿನಯ್. 2ನೇ ಸುತ್ತಿನಲ್ಲಿ ತನಿಷಾ ತಂಡ ಗೆಲುವು ಸಾಧಿಸಿತು. 2ನೇ ಸುತ್ತು ಮುಗಿದ ಮೇಲೆ ತಮ್ಮ ಕೈಬೆರಳಿಗೆ ಏಟಾಗಿರುವುದನ್ನು ವಿನಯ್ ತೋರಿದರು. ಮುಂಚೆ ಏಟಾಗಿತ್ತು, ಅದರ ಮೇಲೆ ಮತ್ತೆ ಪೆಟ್ಟು ಬಿತ್ತು ಅಂತ ವಿನಯ್ ಹೇಳಿದರು. ವೈದ್ಯರ ಸಲಹೆ ಮೇರೆಗೆ ಆಟದಿಂದ ವಿನಯ್ ಹೊರಗುಳಿಯಬೇಕಾಯಿತು. ಕಾರ್ತಿಕ್ಗೆ ತೀರುವ ಬೆನ್ನು ವಿನಯ್ ಹೊರಗುಳಿಯಬೇಕಾದ ಪರಿಣಾಮ 3ನೇ ಸುತ್ತಿನಲ್ಲಿ 2 ತಂಡಗಳಿಂದ ತಲಾ ಇಬ್ಬರನ್ನು ಮಾತ್ರ ಆಟದಲ್ಲಿ ಭಾಗವಹಿಸಬೇಕಿತ್ತು. ತನಿಷಾ ತಂಡದಿಂದ ತುಕಾಲಿ ಸಂತು ವರ್ತೂರು ಸಂತೋಷ್ ಆಟಕ್ಕಿಳಿದರು. ಸಂಗೀತ ತಂಡದಿಂದ ಮೈಕಲ್ ನಮ್ರತಾ ಆಡಲು ಆರಂಭಿಸಿದರು. ತುಕಾಲಿ ಮತ್ತು ಮೈಕಲ್ ಮಧ್ಯೆ ತಳ್ಳಾಟ ನಡೆಯಿತು. ತುಕಾಲಿ ಸಂತು ಅವರನ್ನು ಎತ್ತಿಕೊಂಡು ಹೋಗಿ ಅವರ ತಂಡದ ಬಳಿ ನಿಲ್ಲಿಸಿದರು ಮೈಕಲ್. ಮೊಣಕೈಯಲ್ಲಿ ಮೈಕಲ್ ತುಕಾಲಿ ಸಂತು ಅವರನ್ನ ತಳ್ಳಾಟ ಶುರುವಾಯಿತು. ತುಕಾಲಿ ಸಂತುಗೆ ಮೈಕಲ್ ಪದೇ ಪದೇ ಮೊಣಕೈಯಲ್ಲಿ ತಳ್ಳಿದರು. ಸಿಟ್ಟು ಹೆಚ್ಚಾದಂತೆ ಮೈಕಲ್ಗೆ ತುಕಾಲಿ ಸಂತು ಮೊಣಕೈಯಿಂದ ಜೋರಾಗಿ ಹೊಡೆದರು. 3ನೇ ಸುತ್ತಿನಲ್ಲಿ ಸಂಗೀತ ತಂಡ ಗೆಲುವು ಸಾಧಿಸಿತು. ಸಿರಿ ನಿರ್ಧಾರದ ಬಗ್ಗೆ ತನಿಷಾ ತಂಡದಲ್ಲಿ ಅಪಸ್ವರ ಶುರುವಾಯಿತು. ತಾವು ಒಗೆದ ಬಟ್ಟೆಗಳು ಜಾಸ್ತಿ ಇವೆ, ಜಾಸ್ತಿ ಶುಭ್ರವಾಗಿದೆ ಎಂದು ತನಿಷಾ ಅವರು ತಂಡ ವಾದವಾಯಿತು. ಇಲ್ಲಿ ನಿರ್ಧಾರ ಯಾವಾಗಲೂ ಒಬ್ಬರ ಕೈಯಲ್ಲಿ ಇರುತ್ತೆ. ಕೈಕಾಲು ಮುರಿದುಕೊಂಡು ಆಡೋದು ಬೇಕಾಗಿಲ್ಲ, ಮಾತುಗಳನ್ನು ಅಣಿಸಿಕೊಂಡು ಆಡೋದು ಬೇಕಾಗಿಲ್ಲ, ಇದು ಅರ್ಥವಾಯಿತು ಎಂದು ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ. ನಿಮ್ಮ ತಪ್ಪನ್ನು ಬೇರೆಯವರ ಮೇಲೆ ಹಾಕೋಕೆ ನಾಚಿಕೆ ಆಗಲ್ವಾ? ವಿನಯ್ ಮೇಲೆ ಸಂಗೀತ ದಾಳಿ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಜಗಳ ಆಡೋದು ಹೊಸತೇನಲ್ಲ. ಈಗ ಕೊಲೆ ಕಾಪಾಡು ಟಾಸ್ಕ್ನಲ್ಲಿ ಇವರಿಬ್ಬರು ಮತ್ತೆ ಕಿತ್ತಾಡ್ತಾ ಇದ್ದಾರೆ. ವಿನಯ್ ಗೌಡ ಟಾಸ್ಕ್ ಆಡುವಾಗ ಸಂಗೀತ ಅವರನ್ನು ಡೈವರ್ಟ್ ಮಾಡಬೇಕಿತ್ತು. ಈಗ ಅದನ್ನೇ ಇಟ್ಕೊಂಡು ಇವರಿಬ್ಬರು ಹಳೆ ವಿಷಯ ಕೆದಕಿ ಜಗಳ ಆಡ್ತಿದ್ದಾರೆ. ಈ ಮಧ್ಯೆ ವಿನಯ್ ಗೌಡ ಅವರು ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಸಂಗೀತ ಹೇಳಿದ್ದಾರೆ. ವಿನಯ್ ಗೌಡ ಸಂಗೀತ ನಡುವೆ ಮತ್ತೆ ಶುರುವಾಯಿತು ಜಗಳ. ಟಾಸ್ಕ್ ಆಡುವಾಗಲೂ ಕಿತ್ತಾಡಿಕೊಂಡು
ಗಾಯಗೊಂಡ ಮಾಜಿ ಸಹ ಕಲಾವಿದರು. ವಿನಯ್ ಗೌಡ ಆದಷ್ಟು ಬೇಗ ಹೆಲ್ಮೆಟ್ ಹಾಕ್ತಾರೆ ಎಂದ ಸಂಗೀತ. ಅವಕಾಶ ಸಿಕ್ಕಾಗಲೆಲ್ಲ ಸಂಗೀತ ವಿನಯ್ ಗೌಡ ಕಿತ್ತಾಡುತ್ತಾರೆ. ಜಗಳ ಆಡಲು ಇವರಿಗೆ ಸರಿಯಾದ ವಿಷಯ ಸಮಯ ಬೇಕು ಅಂತೇನಿಲ್ಲ. ಕೊಲೆ ಕಾಪಾಡು ಟಾಸ್ನಲ್ಲಿ ಪ್ರತಿಸ್ಪರ್ಧಿಗಳನ್ನು ಡೈವರ್ಟ್ ಮಾಡಬಹುದಿತ್ತು. ಸಂಗೀತ ವಿನಯ್ ಅವರು ಬೇರೆ ತಂಡದಲ್ಲಿದ್ದರು. ಕೋಲು ಹಿಡಿದುಕೊಂಡು ನಿಂತ ವಿನಯ್ ಅವರನ್ನು ತಂಡದ ಮಾಲೀಕರಾದ ಸಂಗೀತ ಡೈವರ್ಟ್ ಮಾಡಬೇಕಿತ್ತು. ಆಗ ಸಂಗೀತ ಅವರು ವಿನಯ್ಗೆ ಹಳೆ ವಿಷಯ ತೆಗೆದು ಅಟ್ಯಾಕ್ ಮಾಡಿದ್ದಾರೆ. ಎದ್ದೇಳಿ ವಿನಯ್, ಮಾತಾಡಿ ವಿನಯ್, ಆಗ ಭಾರಿ ಮಾತನಾಡ್ತಿದ್ರಿ. ಈಗ ಲೂಸರ್ ಸಿಂಪತಿ ಮ್ಯಾನ್ಪುಲೇಟ್ ಅಂತೆಲ್ಲ ಮಾತಾಡ್ತಿದ್ರಿ. ಓಡಿ ಬಂದಾಗ ಕಾಣಿಸಲೇ ಇಲ್ವಾ? ನೀವು ಒಂದಷ್ಟು ಪದಗಳನ್ನು ಬೇರೆಯವರ ಕಿವಿಗೆ ಹಾಕ್ತಿದ್ದೀರಾ. ನಿಮ್ಮ ಆಟ ನೀವು ಆಡಿ, ನೀವು ಮಾಡಿ ಬೇರೆಯವರ ಮೇಲೆ ಹಾಕೋಕೆ ನಾಚಿಕೆ ಆಗಲ್ವಾ? ನೀವು ಮಾಡ್ತಿರೋದನ್ನ ಎಲ್ಲರೂ ನೋಡ್ತಿದ್ದೀರಾ. ಬೇರೆಯವರ ಆಟದಲ್ಲಿ ನಾನು ಅಲ್ಲಾಡಿಸಲ್ಲ ಎಂದು ಸಂಗೀತ ಅವರು ವಿನಯ್ಗೆ ಅಲ್ಲಿಂದಲೂ ಹೇಳಿ ಹೊರಟರು. ಅದನ್ನು ನೋಡಿ ವಿನಯ್ ಅವರು, ಸಂಗೀತ ಬನ್ನಿ, ನೀವು ಮಾತನಾಡ್ತಿರೋದನ್ನ ಕೇಳಿಸೋಕೆ ತುಂಬಾ ಇಷ್ಟ ಎಂದು ಹೇಳಿದ್ದಾರೆ. ನೀವು ಆಚೆ ಹೋಗೋದು ಕಾಣಿಸ್ತಿದೆಯಾ? ಗುಡ್ ಲಕ್ ಸಂಗೀತ, ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳ್ತಾ ಹೋಗೋದು ಕಾಣಿಸ್ತಿದೆ. ನಿಮ್ಮ ಫ್ಯೂಚರ್ ಕಾಣಿಸ್ತಿದೆ. ಆದಷ್ಟು ಬೇಗ ಹೋಗ್ತೀರಿ ಎಂದು ಸಂಗೀತ ಅವರು ಹೇಳಿದ್ದಾರೆ. ವಿನಯ್ ಗೌಡ, ನನ್ನ ಕಂಡರೆ ಏನೋ ಸಮಸ್ಯೆ. ಸಂಗೀತ, ನಾನು ಮ್ಯಾನ್ಪುಲೇಟ್ ಮಾಡ್ತಿದ್ದೀನಿ ಅಂತ ನಿಮಗೆ ಯಾಕೆ ಅನಿಸ್ತಿದೆ? ಯಾರಿಗೆ ಮಾಡಿದ್ದೀನಿ ಅಂತ ಹೇಳಿ. ನಾನು ಯಾವಾಗಲೂ ನಿಮ್ಮ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಅನಿಸುತ್ತಿರುತ್ತದೆ. ವಿನಯ್ ಗೌಡ, ನಿನಗೆ ಯಾಕೆ ನೆಗೆಟಿವ್ ಅಂತ ಅನಿಸ್ತೀನಿ? ನೀನು ಮಾತನಾಡಿದ್ದಕ್ಕೆ ನಾನು ಮಾತನಾಡ್ತಿದ್ದೀನಿ. ಸಂಗೀತ, ನಾನು ಮಾತನಾಡಿದೆ ಅಂತ ನೀವು ಮಾತನಾಡ್ತೀರಾ? ನಾನು ಹೇಳಿದೆ ಅಂತ ಸಾಬೀತುಪಡಿಸಿ. ಖಂಡಿತ ಮಾಡ್ತೀನಿ. ನಿನ್ನ ಸುತ್ತಮುತ್ತ ಇರೋರು ನಿನ್ನ ತರ ಶುರು ಮಾಡ್ತಾರೆ. ಯಾಕೆ ಅವರಿಗೆ ಸ್ವಂತ ಬ್ರೈನ್ ಇರಲ್ವಾ? ಸಂಗೀತ ವಿನಯ್ ಜಗಳ ನೋಡಿ ತನಿಷಾ ನಮ್ರತಾ ಅವರು ಎಲ್ಲಿ ಹೋದರೂ ಕ್ಲಾರಿಫಿಕೇಶನ್ ಕೊಡೋದರಲ್ಲಿ ಇರುತ್ತಾರೆ ಎಂದು ಮಾತನಾಡಿಕೊಂಡಿದ್ದಾರೆ. ಕೊನೆಯದಾಗಿ ಕೊಲೆ ಕಾಪಾಡು ಟಾಸ್ನಲ್ಲಿ ವಿನಯ್ ಗೌಡ ಅವರು ಗೆದ್ದಿದ್ದಾರೆ. ಆಮೇಲೆ ವಿನಯ್ಗೆ ಸಂಗೀತ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ವಿನಯ್ ಗೆದ್ದಿದ್ದಕ್ಕೆ ಕಾರ್ತಿಕ್ ಖುಷಿ ಪಟ್ಟಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.